ಸರ್, ನಿಮ್ಮ ಸಮುದಾಯಕ್ಕೆ 4 ಸ್ಥಾನ ಕೊಟ್ಟಂಗಾಯ್ತು. ಯುಟಿ ಖಾದರ್, ಸಲೀಂ ಅವರು ಸಭಾಪತಿ, ರಿಜ್ವಾನ್, ಬೆಂಗಳೂರವರಿಗೆ ಇಬ್ಬರಿಗೆ ಕೊಟ್ಟಿದ್ದಾರೆ. ಏನು ಲೆಕ್ಕ? ಈಗ ನಾನು ಹೇಳ್ತಲ್ಲ, ಎಲ್ಲ ಲೆಕ್ಕಾಚಾರ ಅಂದರೆ ಹೈಕಮಾಂಡು ಹೇಳ್ದಲ್ಲ, ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಎಲ್ಲ ಥರ ಅವ್ರು ಸರ್ವೆ ಮಾಡಿ ಮಾಡೋದವರು. ಈಗ ಅವರು ಸರ್ವೆ ಮಾಡಿ ಅವ್ರು ಮಾಡಿದ್ರೆ ಹೈಕಮಾಂಡ್ ಅವ್ರಿಗೆ ಗೊತ್ತಿರ್ತದೆ ಎಲ್ಲ ಹೇಳಿಲ್ಲ. ಅವತ್ತೇ ನಾನು ಮಾಧ್ಯಮದಲ್ಲಿ ಹೇಳಿದ್ದೀನಿ, ಫಸ್ಟ್ ಲಿಸ್ಟಲ್ಲೇ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ ನಂದು ಆಗ್ತದಂತ. ಅದು ಆಡಿಯೋ ಬಂದಿದೆ, ಹಿನ್ನಡೆ ಆಗಿದೆ ಅಂತ ಮೊನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ. ನಾನು 2ನೇ ಪಟ್ಟಿದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಆಗ್ತದೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆ. ಆದರೆ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಬದ್ಧ. ನನ್ನ ಮಂತ್ರಿ ಮಾಡಿದ್ರು ಸರಿ, ಇಲ್ಲ ನೀನು 28ರಲ್ಲಿ ಚುನಾವಣೆ ಬರ್ತದೆ, ನಿನ್ನ ಪಕ್ಷಕ್ಕೆ ಕೆಲಸ ಮಾಡೋಂದ್ರು ಪಕ್ಷಕ್ಕೆ ನಾನು ಕೆಲಸ ಮಾಡೋಕ್ಕೂ ಸಿದ್ಧ ಆಗಿದೆ. ಇವತ್ತು ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾರಿಲ್ಲ ವಿರೋಧಿಗಳು ನಾನು ಹೇಳ್ತಾ ಇಲ್ಲ. ಈಗ ಹೇಳಿ ಒಂದು ನಿಮಿಷ, ಅವ್ರು ಈಗ ಅದು ಏನೇನು ಪ್ರಯತ್ನ ಮಾಡಿದ್ರು ಅದು ಬೇಡ. ಅದೆಲ್ಲ ಈಗ ಪಕ್ಷ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದೆ, ಆ ಜವಾಬ್ದಾರಿಯನ್ನು ನಿಭಾಯಿಸ್ತದೆ. ನೀವು ಅವ್ರು ಕೇಳಬೇಕು. ಸರ್, ನಿಮ್ಮ ಸಮುದಾಯಕ್ಕೆ 4 ಸ್ಥಾನ ಕೊಟ್ಟಂಗಾಯ್ತು. ಯುಟಿ ಖಾದರ್, ಸಲೀಂ ಅವರು ಸಭಾಪತಿ, ರಿಜ್ವಾನ್, ಬೆಂಗಳೂರವರಿಗೆ ಇಬ್ಬರಿಗೆ ಕೊಟ್ಟಿದ್ದಾರೆ. ಏನು ಲೆಕ್ಕ? ಈಗ ನಾನು ಹೇಳ್ತಲ್ಲ, ಎಲ್ಲ ಲೆಕ್ಕಾಚಾರ ಅಂದರೆ ಹೈಕಮಾಂಡು ಹೇಳ್ದಲ್ಲ, ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಎಲ್ಲ ಥರ ಅವ್ರು ಸರ್ವೆ ಮಾಡಿ ಮಾಡೋದವರು. ಈಗ ಅವರು ಸರ್ವೆ ಮಾಡಿ ಅವ್ರು ಮಾಡಿದ್ರೆ ಹೈಕಮಾಂಡ್ ಅವ್ರಿಗೆ ಗೊತ್ತಿರ್ತದೆ ಎಲ್ಲ ಹೇಳಿಲ್ಲ. ಅವತ್ತೇ ನಾನು ಮಾಧ್ಯಮದಲ್ಲಿ ಹೇಳಿದ್ದೀನಿ, ಫಸ್ಟ್ ಲಿಸ್ಟಲ್ಲೇ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ ನಂದು ಆಗ್ತದಂತ. ಅದು ಆಡಿಯೋ ಬಂದಿದೆ, ಹಿನ್ನಡೆ ಆಗಿದೆ ಅಂತ ಮೊನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ. ನಾನು 2ನೇ ಪಟ್ಟಿದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಆಗ್ತದೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆ. ಆದರೆ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಬದ್ಧ. ನನ್ನ ಮಂತ್ರಿ ಮಾಡಿದ್ರು ಸರಿ, ಇಲ್ಲ ನೀನು 28ರಲ್ಲಿ ಚುನಾವಣೆ ಬರ್ತದೆ, ನಿನ್ನ ಪಕ್ಷಕ್ಕೆ ಕೆಲಸ ಮಾಡೋಂದ್ರು ಪಕ್ಷಕ್ಕೆ ನಾನು ಕೆಲಸ ಮಾಡೋಕ್ಕೂ ಸಿದ್ಧ ಆಗಿದೆ. ಇವತ್ತು ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾರಿಲ್ಲ ವಿರೋಧಿಗಳು ನಾನು ಹೇಳ್ತಾ ಇಲ್ಲ. ಈಗ ಹೇಳಿ ಒಂದು ನಿಮಿಷ, ಅವ್ರು ಈಗ ಅದು ಏನೇನು ಪ್ರಯತ್ನ ಮಾಡಿದ್ರು ಅದು ಬೇಡ. ಅದೆಲ್ಲ ಈಗ ಪಕ್ಷ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದೆ, ಆ ಜವಾಬ್ದಾರಿಯನ್ನು ನಿಭಾಯಿಸ್ತದೆ. ನೀವು ಅವ್ರು ಕೇಳಬೇಕು.